ಸುಗುಣ ಸುಗುಣ ಇದ್ಯಾಕೆ ವರ್ಷ ಅವ್ರು ಇನ್ನೂ ಮಲಗಿದ್ದಾರೆ? ವರ್ಷ ಅವರೇ, ವರ್ಷ ಅವರೇ, ಯಾಕಿನ್ನೂ ಮಲಗಿದ್ದೀರಾ? ಕೆಲ್ಸಕ್ಕೆ ಬರಲ್ವಾ ಇವತ್ತು? ಎಷ್ಟೊತ್ತಾಗೈತೆ? ಏನು ವಿಜಯ್, ಯಾಕೆ ವರ್ಷ ಅವ್ರು ಇನ್ನೂ ಮಲಗಿದ್ದಾರೆ, ಇನ್ನೂ ಎದ್ದೇ ಇಲ್ಲ? ಅಯ್ಯೋ ಏನಾಗೈತೆ ಏನೋ ಕಣೆ ವಿಜಿ, ನಾನು ನಿನ್ನೆ ಬಂದಾಗಿಂದನೂ ಮಾತಾಡಿಸ್ತಾ ಇದ್ದೀನಿ, ಸುಮ್ಮನೆ ಇದ್ದಾರೆ. ಅದು ಏನಾಗೈತೋ ಏನೋ ಅವರಿಗೆ. ಈಗ ಎದ್ದಾಳ್ರಿ ಅಂತಂದರೆ ನಾನು ಇನ್ನೂ ಕೆಲ್ಸಕ್ಕೆ ಹೋಗಲ್ಲ, ನಾನು ಮಲ್ಕೊಂತೀನಿ, ನಾನು ಮಾತಾಡಿಸ್ಬೇಡ ಅಂತ ಹೇಳಿ ಯಾಕೋ ಬೇಜಾರಾಗಿದ್ದಾರೆ ಕಣೆ. ಅಲ್ಲ ಎಷ್ಟೊತ್ತಾಗೈತೆ ಇನ್ನೂ ಎದ್ದಿಲ್ವಲ್ಲ? ಯಾಕೋ ಪಾಪ, ಯಾಕೆ ಕೇಳಬೇಕಾಗಿತ್ತು. ಅಯ್ಯೋ ಕೇಳಿದೆ ಕಣೆ, ಯಾಕೋ ಬಿಡು ಮಲ್ಕೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತು ಯಾಕೋ ತಲೆಗೆಲೆ ನೋಯ್ತೈತೇನು, ಆಮೇಲೆ ಬೇಕಿದ್ರೆ ಎದ್ದೊಳಿಸ್ತೀನಿ. ಏನು ತಿಂಡಿ ಮಾಡಿದ್ಯಾ ಸುಗುಣ? ಚಿತ್ರಾನ್ನ ಮಾಡಿದ್ದೀನಿ ಕಣೆ. ಚಿತ್ರಾನ್ನ ಮಾಡಿಬಿಟ್ಟು ಪಕೋಡ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಕೊತ್ತಂಬರಿ ಇರಲಿಲ್ಲ, ಅದಕ್ಕೆ ಹೆಂಗೆ ಮಾಡೋಣ, ಕೊತ್ತಂಬರಿ ಬೇಕಲ್ಲ ಅಂತ ಹೇಳಿ ನೋಡ್ತಿದ್ದೆ. ಯಾರಾದರೂ ಬರ್ತಾರೇನೋ ತೊಗೊಳ್ಳೋಣ ಅಂತ ನೋಡ್ತಿದ್ದೆ, ಯಾರು ಬರ್ತಾನೆ ಇಲ್ಲ ಕಣೆ. ನಿಮ್ಮ ಮನೇಲಿ ಏನಾದರೂ ಐತಾ? ಐತೆ ಕಣೆ, ಹೋಗಿ ತೊಗೊಂಡು ಬರೋಗು. ನಾನು ವರ್ಷ ಅವ್ರು ನಂಗೆ ಎಬ್ಬಿಸ್ತೀನಿ ಕೆಲ್ಸಕ್ಕೆ ಬರಲ್ವಾ ಅಂತ ಹೇಳಿ. ಹೋಗಲ್ಲಿ ಮೇಲ್ಗಡೆ ಅಲ್ಲಿ ಬಾಕ್ಸ್ ಐತೆ, ಅಲ್ಲಿ ಅಕ್ಕಿ ಇಟ್ಟು ಬಾಕ್ಸ್ ಐತೆ, ಅಲ್ಲೊಂದು ಸ್ಟೀಲ್ ಬಾಕ್ಸ್ ಇಷ್ಟೇ ಚಿಕ್ಕದು, ಅಲ್ಲಿ ಶೆಲ್ಫ್ ಮೇಲೆ. ಆಗ ಅದ್ರ ಮೇಲೆ ಇಟ್ಟಿದ್ದೀನಿ, ಕವರ್ಗೆ ಹಾಕ್ಬಿಟ್ಟು, ಕರಿ ಕವರ್ಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಹೋಗಿ ಸ್ವಲ್ಪ ಅಲ್ಲಿ ನೀನು ಅಬ್ಸರ್ವ್ ಮಾಡು, ಸಿಗುತ್ತೆ ಸರಿನಾ? ಹೋಗು ಹಂಗೆ ನೋಡೋಗು ಅಡುಗೆ ಮನೇಲಿ. ಇಲ್ಲಾಂದರೆ ಅಮ್ಮ ಇದ್ರೆ ಕೇಳು ಕೊಡ್ತಾರೆ. ಅಮ್ಮ ಇಲ್ಲ ಅನಿಸುತ್ತೆ, ಎಲ್ಲ ಹೋಯ್ತು ಅನಿಸುತ್ತೆ. ಹೋಗಿ ನೋಡೋಗು, ಹೋಗು. ಹಾಂ ಸರಿ ಆಯ್ತು ಹೇಳಿ. ವರ್ಷ ಅವರೇ ಯಾಕೋ ತುಂಬ ಬೇಜಾರಾಗಿದ್ದಾರೆ. ವರ್ಷ ಅವರೇ, ವರ್ಷ ಅವರೇ, ನನಗೆ ಬೇಜಾರಾಗೈತೆ, ಯಾರೂ ಮಾತಾಡಿಸ್ಬೇಡಿ ನನ್ನ. ಅಯ್ಯೋ ಯಾಕೆ ಬೇಜಾರಾಗಿದ್ರ? ಕೆಲ್ಸಕ್ಕೆ ಬರಲ್ವ ಹಂಗಾದ್ರೆ? ಇಲ್ಲ, ನಾನು ಕೆಲ್ಸಕ್ಕೆ ಬರಲ್ಲ, ನಾನು ರಜೆ ಹಾಕಿದ್ದೀನಿ, ನಾನು ಬರೋದಿಲ್ಲ ಇವತ್ತು. ಅಯ್ಯೋ ಏನಪ್ಪ ಮಾಡಲಿ ಇವಾಗ? ವರ್ಷ ಅವರೇ, ವರ್ಷ ಅವರೇ ಎದ್ದೇಳ್ರಿ, ಕೆಲ್ಸಕ್ಕೆ ಟೈಮ್ ಆಗುತ್ತೆ, ಬೇಗ ಎದ್ದೇಳ್ರಿ, ಹೋಗೋಣ. ಟೈಮ್ ಆಯಿತು. ಅಲೆ ಸುಗುಣ ಚಿತ್ರಾನ್ನೂ ಮಾಡಿದಾಳೆ, ಪಕೋಡ ಮಾಡಿಬಿಡ್ತಾಳೆ, ತಿಂದು ಹೊರ್ಟು ಬಿಡೋಣ. ಬೇಗ ಬನ್ನಿ, ಎದ್ದೋಳಿ. ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬಿಡಿ, ಅದೆಲ್ಲ ಸಹಜ. ನೋಡ್ರಿ ಸುಗುಣ ಇಷ್ಟು ಚೆನ್ನಾಗಿ ಮಾತಾಡಿಸ್ತಿರ್ಬೇಕಾದ್ರೆ ನಾನು ಅವ್ಳಿಗೇನಾದರೂ ಮೋಸ ಮಾಡಿದ್ರೆ ಸರಿಯಾಗುತ್ತಾ? ಎದ್ದೇಳಿ. ಸುಗುಣ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾಳೆ ತಾನೇ, ನಾನು ಅದನ್ನ ದ್ರೋಹ ಮಾಡೋಕ್ಕಾಗುತ್ತಾ ಅವಳಿಗೆ? ಹೇಳಿ ನೀವೇನೆ, ಯಾಕೆ ನೀವು ಹಿಂಗೆ ಆಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಸಮಸ್ಯೆ ಏನು? ನಿಮ್ಮ ಸಮಸ್ಯೆ ಹೇಳಿದ್ರೆ ನಾನು ಪರಿಹರಿಸ್ತೀನಪ್ಪ. ಹೇಳಿ ನಿಮ್ಮ ಸಮಸ್ಯೆನಾ? ಅಲ್ಲೇ ಹೇಳಿದ್ದು ಆಯಿತು, ಕೇಳಿದ್ದು ಆಯಿತು, ಎಲ್ಲ ಆಗೋಗ್ಬಿಟ್ಟೈತೆ, ಇನ್ನೇನು ಉಳಿದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಇಲ್ಲ ಕಣೆ ವಿಜಯ್, ಸಿಗಲಿಲ್ಲ. ಅಯ್ಯೋ ಸಿಗಲಿಲ್ವಾ? ಅಲ್ಲೇ ಮೇಲ್ಗಡೆ ಇಟ್ಟಿದ್ನಪ್ಪ, ಒಂದು ಸ್ವಲ್ಪ ಇತ್ತು. ಇಲ್ಲ ಕಣೆ, ನಾನು ಇದಕ್ಕೆ ಹಾಕ್ಬಿಟ್ಟೆ, ನೀನು ಸಾಂಬಾರ್ಗೆ ಹಾಕ್ತೆ. ಬೇಳೆ ಸಾರು ಮಾಡಿದ್ನ, ಬೇಳೆ ಸಾರಿಗೆ ಹಾಕ್ತೆ. ಅಯ್ಯೋ ಮರ್ತೇ ಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ನಾನು ಐತೆ ಅಂತ ಕಳಿಸ್ಬಿಟ್ಟೆ ನಿನ್ನ. ಅಯ್ಯೋ ಸಾರಿ ಕಣೆ ಸುಗುಣ, ಹಂಗೆ ಮತ್ತೆ ಒಂದೊಂದು ಸತಿ ಅರಿವು ಮರವು ಕಣೆ. ಬಾ ಕೂತ್ಕೊಬಾರೆ ವಿಜಿ, ಬಾ ಪಕೋಡ ತಿನ್ನುವಂತೆ, ಹಂಗೆ ಮಾಡ್ತೀನಿ ಸ್ವಲ್ಪ. ವಿಜಿ, ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ ಕಣೆ. ನಾನು ನಿನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ನನ್ನ ಗಂಡನ ನಿನ್ನ ಜೊತೆ ಕಳಿಸ್ತಾ ಇದ್ದೀನಿ ಕೆಲಸಕ್ಕೆ. ಆ ಕಡೆ ನೋಡಿ, ಸ್ವಲ್ಪ ಮಾತಾಡೋಣ. ಇಲ್ಲಿ ನೋಡಿ ವಿಜಿ, ನಿನ್ನ ಮೇಲೆ ನಾನು ತುಂಬ ನಂಬಿಕೆ ಇಟ್ಟಿದ್ದೀನಿ. ನನ್ನ ಗೆಳತಿ, ನನ್ನ ಪ್ರೀತಿಯ ಗೆಳತಿ, ನನ್ನ ಫ್ರೆಂಡು ಅಂತ ಹೇಳಿ ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ ಕಣೆ. ನೀನು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಸರಿನಾ? ನಮ್ಮಮ್ಮ ಹೇಳ್ತೈತೆ ಅವಳ ಜೊತೆ ಕಳಿಸ್ಬೇಡ ನಿನ್ನ ಗಂಡನ ಅಂತ, ನಮ್ಮಮ್ಮ ಹೇಳ್ತೈತೆ, ಎಲ್ಲರೂ ಹಂಗೆ ಹೇಳ್ತಾ ಇದ್ದಾರೆ. ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನನಗೆ ಮೋಸ ಮಾಡಬೇಡ ನೀನು. ಅಯ್ಯೋ ಏನು ಹೇಳ್ತಾ ಇದೆಯಾ ಸುಗುಣ? ಏನು ಹಿಂಗೆ ಮಾತಾಡ್ತಾ ಇದೆಯಾ? ನಾನೇನು ಮೋಸ ಮಾಡೋಣ ನಿನಗೆ? ನಾನು ಮೋಸ ಮಾಡೋಳಾಗಿದ್ರೆ ನಾನು ನಿನಗೆ ಮನೆಯೇ ಕೊಡ್ತಿರ್ಲಿಲ್ಲ, ನಾನು ಇಲ್ಲಿ ಕರ್ಕೊಂಡು ಬಂದು ಇಟ್ಕೊಂತಿರ್ಲಿಲ್ಲ ಸರಿನಾ? ನಾನು ನಿನ್ನ ಮೇಲೆ, ನಾನು ಯಾವತ್ತೂ ಇಟ್ಟಿರೋ ಅಭಿಮಾನ ನಿನ್ನ ಮೇಲೆ ಹಾಗೇ ಐತೆ, ನೀನು ನನ್ನ ಮೇಲೆ ಇಟ್ಟಿರೋ ಅಭಿಮಾನ ಹಾಗೇ ಐತೆ ಸರಿನಾ? ನಾವು ಯಾವತ್ತೂ ದೂರ ಆಗೋದು ಬೇಡ, ಯಾವ ವಿಷಯಕ್ಕೂ ಸರಿನಾ? ದೂರ ಆಗದೆ ಇರೋ ಥರ ನಾವಿಬ್ಬರು ಇರಬೇಕು. ಅದೇ ಕಣೆ, ನನಗೂ ಬೇಕಾಗಿರೋದು. ಇಬ್ಬರು ಬೇಕಾದ್ರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋಣ ಸರಿನಾ? ನಮ್ಮಿಬ್ಬರ ಮಧ್ಯೆ ಕಿತ್ತಾಟ ಬೇಡ. ನೋಡು, ನೀವು ನಾನೇನಾದರೂ ಅಂದರೆ ನೀನು ಚಿಕ್ಕ ಚಿಕ್ಕ ವಿಷಯಕ್ಕೆ ನೀನು ಕೋಪ ಮಾಡ್ಕೋಬೇಡ. ನೀನೇನಾದರೂ ಮಾತಾಡಿದ್ರೆ ನಾನು ಕೋಪ ಮಾಡ್ಕೊಳ್ಳಲ್ಲ. ಹಂಗೆ ನಾನು ಒಂದೊಂದ್ಸತಿ ಸಿಟ್ಟಾದಾಗ ಏನಾದರೂ ಮಾತಾಡ್ಬಿಡ್ತೀನಿ, ಅದನ್ನೆಲ್ಲ ನಿನ್ನ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ ಸರಿನಾ? ಇಬ್ಬರು ಚೆನ್ನಾಗಿ ಇಟ್ಕೊಂಡು ಹೋಗೋಣ. ಇಬ್ಬರು ಚೆನ್ನಾಗಿದ್ದರೆ ಯಾರೇನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮನ್ನು ಕೆಟ್ಟರೆ ಸಾಕಪ್ಪ, ಇವರಿಬ್ಬರು ಗುದ್ದಾಡಿ, ಇವರಿಬ್ಬರು ಜಗಳ ಆಡಿ ದೂರ ಹೋದರೆ ಸಾಕಪ್ಪ ಅಂತ ಹೇಳಿ ಜನ ಊರಲ್ಲೆಲ್ಲ ಕಾಯ್ತಾ ಐತೆ. ನಾನು ಅದಕ್ಕೆ ವಿಷಯ ಹೇಳ್ಬೇಕಂತ ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ. ಆಗಕ್ಕ ಅಂತೂ ಹಿಂಗಿದ್ದವರೆಲ್ಲರ ಎಷ್ಟು ಬೇಗ ದೂರ ಆಗ್ತಾರೆ, ಹಂಗೆ ಹಿಂಗೆ ತುಂಬ ಕ್ಲೋಸ್ ಆಗಿರೋದು ಒಳ್ಳೇದಲ್ಲ ಅಂತ ಹೇಳಿ ನಾಗಕ್ಕನೂ ಹೇಳ್ತಾ ಇತ್ತು. ಅದಕ್ಕೇ ನಾನು ನಿನಗೆ ಹೇಳ್ತಾ ಇದ್ದೀನಿ, ಅವರು ಎಲ್ಲರಿಗೂ ಸರಿಯಾಗಿ ನಾವಿಬ್ಬರು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಕಣೆ. ನಾವಿಬ್ಬರು ಚೆನ್ನಾಗಿದ್ದರೆ ಯಾರೇನು ಮಾಡೋಕ್ಕಾಗಲ್ಲ ಕಣೆ. ಅವ್ರು ಇವಾಗ ನಾವು ಇವೆಲ್ಲ ಚೆನ್ನಾಗಿರೋದಕ್ಕೆ ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ. ಅದಕ್ಕೇ ನಾವು ಅದಕ್ಕೆ ಯಾವತ್ತೂ ನಾವು ದ್ರೋಹ ಮಾಡಬಾರ್ದು. ನಾವು ಚೆನ್ನಾಗಿದ್ದೀವಿ, ಅವ್ರಿಗೆಲ್ಲ ಹೊಟ್ಟೆ ಉರ್ಕೊಳ್ಳೋ ಥರ ಇರಬೇಕು ಸರಿನಾ? ನಮ್ಮ ಫ್ರೆಂಡ್ಶಿಪ್ಪಿಗೆ ದ್ರೋಹ ಮಾಡಬಾರ್ದು. ಏನು ನಾನು ನಿನಗೆ ದ್ರೋಹ ಮಾಡಲ್ಲ, ನೀನು ನನಗೇನು ದ್ರೋಹ ಮಾಡಬೇಡ. ನಾನು ನಿನಗೇನು ಮಾತಾಡಲ್ಲ, ನೀನು ನನಗೇನು ಮಾತಾಡೋದು ಬೇಡ
ಸರಿನಾ? ಇಬ್ಬರು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗೋಣ.